ಎಐ ನಿಮ್ಮ ಜಾಬ್ ನ ರಿಪ್ಲೇಸ್ ಮಾಡುತ್ತಾ? ಡೆಫಿನೆಟ್ಲಿ ಎಐ ರಿಪ್ಲೇಸ್ ಮಾಡುತ್ತೆ ಜಾಬ್ಸ್ ನ. ಯಾರು ಏನು ಕೆಲಸ ಮಾಡ್ದೇನೆ ಸುಮ್ನೆ ಓದ್ಲಾ ಹೊಡ್ಕೊಂಡು ಇಟ್ಕೊಂಡು ಅವ್ರಿಗೆ ನಾರ್ಮಲ್ ಬೇಸಿಕ್ ವರ್ಕ್ ಬರಲ್ವಲ್ಲ, ಅವ್ರನ್ನ ಡೆಫಿನೆಟ್ಲಿ ತೆಗ್ದಾಕತ್ತೆ. ಟೆಕ್ನಾಲಜಿ ಜೊತೆಗೆ ನೀವು ಹೋಗ್ಬೇಕು. ಬಟ್ ನೀವು ಎಐ ಕಲ್ತ್ರೆ, ಪ್ರಾಂಪ್ಟ್ ಇಂಜಿನಿಯರಿಂಗ್ ನ ಮಾಸ್ಟರ್ ಆದ್ರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗ್ ವರ್ಕ್ ಆಗ್ತಿದೆಯಲ್ಲ ಅದ್ರ ಬಗ್ಗೆ ನೀವು ಚೆನ್ನಾಗಿ ರಿಸರ್ಚ್ ಮಾಡಿ ಬೆಟರ್ ಡಾಟಾ ಇಂಜಿನಿಯರ್ ಆದ್ರೆ ಡೆಫಿನೆಟ್ಲಿ ನಿಮಗೆ ಸ್ಕೋಪ್ ಇದೆ. ಸೇಯಿಂಗ್ ಇದೆ ಗೊತ್ತಾ ನಿಮಗೆ, ದುಶ್ಮನ್ನ ಯಾವಾಗ್ಲೂ ಹತ್ರ ಇಟ್ಕೊಂಡು ಓಡಾಡಬೇಕು ಅಂತ. ಎಐ ನಿಮಗೆ ನೆಗೆಟಿವ್ ಅಲ್ಲ. ಇಫ್ ಯು ನೋ ಹೌ ಟು ಯೂಸ್ ಇಟ್ ಪಾಸಿಟಿವ್ ವೇ, it can actually boost your profile, it can actually make your life so much easier. ಟೆಕ್ನಾಲಜಿ ಜೊತೆಗೆ ಹೋಗಿ ಅದನ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಯಾವಾಗ ಮಾಡುತ್ತೆ ಅಂದ್ರೆ ನಿಮಗೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಮನಸ್ಸೇ ಇಲ್ಲ ಅಂದಾಗ ಪ್ರಾಬ್ಲಮ್ ಮಾಡುತ್ತೆ. ಮೋರ್ ಎವರ್ ಎಐಗೆ ಯಾಕೆ ಮನುಷ್ಯರು ಬೇಕು ಅಂದ್ರೆ, ಕಂಪ್ಲೀಟ್ ಆಗಿ ಅದು ಎಐ ಮಾಡಕ್ ಬರಲ್ಲ. ಏನೋ ಆಟೋಮೇಶನ್ ಇದೆ ಅಥವಾ ಏನೋ ಸಿಸ್ಟಮ್ ಬಿಲ್ಡ್ ಆಗಿದೆ ಎಐ ಇಂದ, ಅದನ್ನ ಮೇಂಟೈನ್ ಮಾಡೋದಕ್ಕೆ ಹ್ಯೂಮನ್ಸ್ ಬೇಕು, ಕ್ವಾಲಿಫೈಡ್ ಹ್ಯೂಮನ್ಸ್ ಬೇಕು. ಸೊ ಹಾಗಾಗಿ ನೀವು ಅಪ್ಗ್ರೇಡ್ ಆಗಿ, ನೀವು ಕ್ವಾಲಿಫೈಡ್ ಆಗಿ, ನೀವು ಎಐ ಜೊತೆನೆ ಹೋಗ್ತೀರಾ. ನಿಮ್ ಜಾಬ್ ಸೆಕ್ಯೂರ್ ಇರುತ್ತೆ, ಪ್ಲಸ್ ಪ್ಯಾಕೇಜು ಚೆನ್ನಾಗೇ ಇರುತ್ತೆ, ಲೈಫ್ ಈಸಿ ಆಗುತ್ತೆ, ಕಷ್ಟ ಆಗಲ್ಲ. ಯಾವಾಗ ನೀವು ಎಐ ತೊಂದರೆ ಮಾಡುತ್ತೆ ಅಥವಾ ನನ್ನ ಜಾಬ್ ಹೋಗುತ್ತೆ ಅಂತ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿ ನೀವು ಅಪ್ಗ್ರೇಡ್ ಆಗದೆ ಹಾಗೆ ಸ್ಟಾಗ್ನೆಂಟ್ ಇರ್ತೀರಲ್ಲ, ಡೆಫಿನೆಟ್ಲಿ ಹೋಗುತ್ತೆ, ನಿಮ್ ಜಾಬ್ ಹೋಗುತ್ತೆ, ನೀವು ಕಷ್ಟ ಬೀಳ್ತೀರಾ. ಯಾಕಂದ್ರೆ ನೀವು ಅಡಾಪ್ಟ್ ಮಾಡೋಕೆ ರೆಡಿ ಇಲ್ಲ, ನೀವು ಇಂಪ್ರೂವ್ಮೆಂಟ್ಸ್ ಮಾಡೋಕೆ ರೆಡಿ ಇಲ್ಲ. ನೀವು ಯಾವಾಗ್ಲೂ ಅಪ್ಸ್ಕಿಲ್ ಮಾಡಬೇಕು, ಅಪ್ಗ್ರೇಡ್ ಮಾಡಬೇಕು ನಿಮ್ಮನ್ನ. ಅವಾಗಲೇ ನಿಮಗೂ ಒಂದು ಸ್ಕೋಪು, ಇರೋ ಟೆಕ್ನಾಲಜಿಗೂ ಒಂದು ಮರ್ಯಾದೆ.